ನಮಸ್ಕಾರ. ನಮ್ಮ ನಾಡು ವಾರ್ತೆಗಳಿಗೆ ಸ್ವಾಗತ. ಈಗ ಮುಖ್ಯಾಂಶಗಳು. ಇಂಧನ ಸಚಿವೆ ಶೋಭಾ ಕರಂದ್ಲಾಜೆಗೆ ಬಡವರ ಹೊಟ್ಟೆಗೆ ಹೊಡೆಯುವ ಬುದ್ಧಿ ಯಾಕೆ ಬಂತು? ಕಾಂಗ್ರೆಸ್ ಕಾರ್ಯಕರ್ತರಿಂದ ಒಲೆ ಉರಿಸಿ ಪ್ರತಿಭಟನೆ. ಮಾತು ಬಿಡಲಿಲ್ಲ ಮಂಜುನಾಥ. ಆಣೆ ಪ್ರಮಾಣ ವಿವಾದವೇ ಮುಖ್ಯಮಂತ್ರಿಗೆ ಮುಳುವಾಯಿತೇ? ಕೇಳಿ ಬರುತ್ತಿದೆ ಸಾರ್ವತ್ರಿಕ ಪ್ರಶ್ನೆ. ಆಕಾಶಭವನ ಸಿಟಿ ಬಸ್ಸು ವಿವಾದಕ್ಕೆ ಕೊನೆಗೂ ತೆರೆ. ಎಸ್ಐ ಅನಂತ ಪದ್ಮನಾಭ ಅವರ ಮಧ್ಯಸ್ಥಿಕೆ, ಸಾರ್ವಜನಿಕರಿಂದ ಆಕ್ರೋಶ. ವಾರ್ತೆಗಳ ವಿವರ. ರಾಜ್ಯ ಸರ್ಕಾರ ಗ್ಯಾಸ್ ಸಿಲಿಂಡರ್ ವಿತರಣೆಯಲ್ಲಿ ಕೈಗೊಂಡಿರುವ ಕಠಿಣ ಕ್ರಮದ ವಿರುದ್ಧ ಜಿಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರು ಒಲೆ ಒರೆಸಿ ಪ್ರತಿಭಟನೆ ನಡೆಸಿದರು. ಅಡುಗೆ ಅನಿಲ ವಿತರಣೆಯಲ್ಲಿ ನಾಗರಿಕರಿಗೆ ತೀವ್ರ ತೊಂದರೆ ಉಂಟಾಗಿರುವ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ವತಿಯಿಂದ ರಾಜ್ಯ ಸರ್ಕಾರದ ವಿರುದ್ಧ ಶುಕ್ರವಾರ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಕಚೇರಿ ಎದುರು ಒಲೆ ಒರೆಸಿ ಪ್ರತಿಭಟನೆ ನಡೆಸಲಾಯಿತು. ಮಹಿಳಾ ಕಾಂಗ್ರೆಸ್ ಕಾರ್ಯಕರ್ತೆಯರು ಒಲೆಯಲ್ಲಿ ಹಪ್ಪಳಗಳನ್ನು ಕಾಯಿಸಿ ಸಾರ್ವಜನಿಕರಿಗೆ ವಿತರಿಸಿದರು. ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಐವನ್ ಡಿಸೋಜಾ, ರಾಜ್ಯ ಸರ್ಕಾರ ತಕ್ಷಣ ಅಡುಗೆ ಅನಿಲ ಸಂಪರ್ಕದ ವಿತರಣೆಯಲ್ಲಾದ ತೊಂದರೆಯನ್ನು ನಿವಾರಿಸಬೇಕೆಂದು ಆಗ್ರಹಿಸಿದರು. ತಮ್ಮೆಲ್ಲರಿಗೆ ಕೇಳಿಕೊಳ್ಳುತ್ತಾ ಇದ್ದೇನೆ. ರಾಜ್ಯ ಸರ್ಕಾರ ಏನು ಹೊಸ ಪದ್ಧತಿಯನ್ನು ತಂದಿದೆ. ಈ ಪದ್ಧತಿಯಿಂದ ಇವತ್ತು ಜನರು ತೊಂದರೆಗೊಳಗಾಗಿದ್ದಾರೆ. ಜನರಿಗೆ ಇವತ್ತು ಬಹಳ ಅನ್ಯಾಯವಾಗಿದೆ. ರಾಜ್ಯ ಸರ್ಕಾರದ ಗ್ಯಾಸ್ ವಿತರಣೆಯ ಪದ್ಧತಿ ಏನಿದೆ ಅದನ್ನು ಕೈಗೊಳ್ಳದಿದ್ದಲ್ಲಿ ಕಾಂಗ್ರೆಸ್ ಪಕ್ಷ ತೀವ್ರವಾದ ಹೋರಾಟವನ್ನು ಹಮ್ಮಿಕೊಳ್ಳುತ್ತದೆ. ರಾಜ್ಯ ಸರ್ಕಾರಕ್ಕೆ ಇವತ್ತು ಮಹಿಳೆಯರ ಮೇಲೆ ಕರುಣೆ ಇಲ್ಲ. ಮಂಗಳೂರು ಕ್ಷೇತ್ರದ ಶಾಸಕ ಯುಟಿ ಖಾದರ್ ಮಾತನಾಡಿ, ಇಂಧನ ಸಚಿವೆ ಶೋಭಾ ಕರಂದ್ಲಾಜೆ ಅವರಿಗೆ ಬಡವರ ಬಗ್ಗೆ ಕಿಂಚಿತ್ತೂ ಕರುಣೆ ಇಲ್ಲ. ಒಂದು ವೇಳೆ ಅದು ಇದ್ದಿದ್ದರೆ ಅಡುಗೆ ಅನಿಲ ವಿತರಣೆಯಲ್ಲಿ ಈ ರೀತಿಯ ತಾರತಮ್ಯ ಮಾಡಿರುವುದು ಸರಿಯಲ್ಲ ಎಂದರು. ಕೇಂದ್ರ ಸರ್ಕಾರ ಕೊಡುವ ಯೋಜನೆ ಅವತ್ತು ಕನೆಕ್ಷನ್ ತಗೊಳ್ಳುವಾಗ ಅವತ್ತಿನ ನಿಯಮ ಪ್ರಕಾರ ಬಹುಶಃ ಒಂದು ಸಿಲಿಂಡರ್ ಕೂಡ ಬಾಡಿಗೆ ಮನೆ ಕೊಡ್ಬೋದು ಅಂತ ಹೇಳಿ ಅವತ್ತು ದುಡ್ಡು ಖರ್ಚಲ್ಲಿ ತಕೊಂಡು ಬಂದಿದ್ದಾರೆ. ಅವತ್ತಿನ ನಿಯಮಕ್ಕೆ ನೀವು ಹೊಸ ನಿಯಮವನ್ನು ಎಷ್ಟು ಸಸ್ಟೈನ್ ಮಾಡಿ ಈಗ ಅದನ್ನು ತಪ್ಪು ಅಂತ ಹೇಳೋದಾದ್ರೆ ಯಾವ ಒಂದು ನೈತಿಕ ಹಕ್ಕಿದೆ ಅಂತ ನಾವು ಕೇಳುವಂಥದ್ದು. ನೀವು ನಿಯಮ ಮಾಡಿ ಇನ್ನು ಮುಂದಕ್ಕೆ ಬೇಕಾದ್ರೆ ನೋಡಿ, ಒಂದು ಗ್ಯಾಸ್ ಇಲ್ಲ ಹಪ್ಪಳ ಕಾಯಿಸಲಿಕ್ಕೆ ಎಷ್ಟು ಕಷ್ಟ ಆಗ್ತದೆ. ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಇಬ್ರಾಹಿಂ ಕೋಡಿಜಾಲ್, ಅಶ್ರಫ್, ಶಶಿಧರ್ ಹೆಗಡೆ, ನಾಗೇಂದ್ರ, ಪ್ರವೀಣ್ ಚಂದ್ರ ಆಳ್ವ ಮುಂತಾದವರು ಉಪಸ್ಥಿತರಿದ್ದರು.